ವಿಶ್ವವಿಖ್ಯಾತ ಮೈಸೂರು ದಸರಾಗೆ ದಿನಗಣನೆ ಪ್ರಾರಂಭವಾಗಿದೆ. ನಾಳೆ ವೀರನ ಹೊಸಹಳ್ಳಿಯಿಂದ ದಸರಾ ಗಜಪಡೆಗಳಿಗೆ ಬೀಳ್ಗಡೆ ಸಮಾರಂಭ ಇದೆ. ಹೀಗಾಗಿ ಏನು ದಸರಾ ಗಜಪಡೆಗಳು ಮೈಸೂರಿಗೆ ಆಗಮಿಸ್ತವೆ. ಹೀಗಾಗಿ 23ನೇ ತಾರೀಕು ಮೈಸೂರಿನ ಅರಮನೆ ಆವರಣಕ್ಕೆ ದಸರಾ ಗಜಪಡೆಗಳು ಬರ್ತವೆ. ಹೀಗಾಗಿ ಮೊದಲ ಹಂತದಲ್ಲಿ 9 ಆನೆಗಳು ಮೈಸೂರು ಪುರವನ್ನು ಅಥವಾ ಮೈಸೂರನ್ನು ಪ್ರವೇಶ ಮಾಡುತ್ತೆ, ಕಾಡಿನಿಂದ ನಾಡಿಗೆ ಬರುತ್ತೆ. ಹೀಗಾಗಿ ಅರಮನೆ ಆವರಣದಲ್ಲಿ ಏನು 2 ತಿಂಗಳುಗಳ ಕಾಲ ಹೆಚ್ಚು ದಿನ ಏನಿಲ್ಲ ವಾಸ್ತವ್ಯವನ್ನು ಹೂಡ್ತವೆ, ತಾಲೀಮನ್ನು ನಡೆಸ್ತವೆ. ಹೀಗಾಗಿ ಇರುವಂತಹ ಆನೆಗಳಿಗೆ ಅಥವಾ ಕಾಬಾಡಿಗರು ಮಾವುತರಿಗೂ ಕೂಡ ವಿಶೇಷವಾದಂತಹ ವ್ಯವಸ್ಥೆಯನ್ನು ಮಾಡಲಾಗ್ತಿದೆ. ಹೀಗಾಗಿ ನೀವು ನೋಡ್ತಾ ಇರ್ಬೋದು, ಶೆಡ್ಗಳ ನಿರ್ಮಾಣದ ಕಾರ್ಯ ಈಗಾಗಲೇ ಸಂಪೂರ್ಣ ಮುಗಿದಿರ್ತಕ್ಕಂಥದ್ದು. ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ಏನು ಆನೆಯನ್ನು ಅಥವಾ ಏನು ದಸರಾ ಅಂಬಾರಿಯನ್ನು ಹೊರುವಂತಹ ಕ್ಯಾಪ್ಟನ್ ಅಭಿಮನ್ಯು ಹಾಗೂ ಅವರ ಮಾವುತರ ಕಾವಾಡಿಗರಿಗೆ ಈ ಒಂದು ಜಾಗದಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಹಾಗೂ ಮಾವುತರು ಹಾಗೂ ಈ ಅರಣ್ಯ ಸಿಬ್ಬಂದಿಗಳೇನಿದ್ದಾರೆ ಅವ್ರುಗಳಿಗೂ ಕೂಡ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗೂ ಈ ಭಾಗ ಏನಿದೆ ಇಲ್ಲಿ ಏನು ದಸರಾ ಆನೆಗಳಿಗೆ ಪುಷ್ಕಳ ಭೋಜನವನ್ನು ನೀಡುವಂತಹ ಅಥವಾ ಪುಷ್ಕಳ ಭೋಜನವನ್ನು ತಯಾರು ಮಾಡುವಂತಹ ಜಾಗ ಆಗಿದೆ. ಹಾಗೂ ಏನು ಆನೆಗಳಿಗೆ ಕೊಡುವಂತಹ ಹುಲ್ಲಿರ್ಬೋದು, ಕಾಲಿರ್ಬೋದು ಅವೆಲ್ಲವನ್ನು ಶೇಖರಣೆ ಮಾಡ್ತಕ್ಕಂಥದ್ದು. ಹಾಗೂ ಇಲ್ಲಿ ಕೂಡ ಈಗಾಗಲೇ ಸುಣ್ಣ ಬಣ್ಣದ ತಯಾರಿಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಇದು ಉಗ್ರಾಣದ ಕೊಠಡಿ. ಹೀಗಾಗಿ ಮಾವುತರಿಗಿರ್ಬೋದು ಅಥವಾ ಆನೆಗಳಿಗೆ ಅಥವಾ ಏನು ಈ ಒಂದು ಇದು ಉಗ್ರಾಣದ ಗೋಡನ್ ಅಂತ ಏನು ಹೇಳ್ತಾರೆ, ಈ ಗೋಡನ್ ಆಗಿರ್ತಕ್ಕಂಥದ್ದು. ಹೀಗಾಗಿ ಎಲ್ಲವನ್ನು ಕೂಡ ಸಾಕಷ್ಟು ತಯಾರನ್ನು ಮಾಡಲಾಗ್ತಾ ಇದೆ. ಹಾಗೂ ಏನು ಈ ಒಂದು ಎಡಭಾಗದಲ್ಲಿರುವಂತಹ ನೀವು ಟೆಂಟ್ಗಳನ್ನು ಅಥವಾ ಶೆಡ್ಗಳನ್ನು ಗಮನಿಸ್ಬೋದು. ಹೀಗಾಗಿ ಬರುವಂತಹ 9 ಆನೆಗಳ ಕುಟುಂಬಗಳಿಗೂ ಕೂಡ ಈಗಾಗಲೇ ಶೆಡ್ ನಿರ್ಮಾಣ ಕಾರ್ಯವನ್ನು ಮಾಡಲಾಗಿರ್ತಕ್ಕಂಥದ್ದು. ಒಂದು ಸಾಲಿನಲ್ಲಿ ಆನೆಗಳನ್ನು ಕಟ್ಟಿದ್ರೆ ಈ ಒಂದು ಸಾಲಿನಲ್ಲಿ ಏನೀಗಾಗಲೇ ಟೆಂಟ್ಗಳ ನಿರ್ಮಾಣ ಏನಾಗಿದೆ, ಈ ಒಂದು ಟೆಂಟ್ಗಳ ನಿರ್ಮಾಣ ಮಾಡಲಾಗಿದೆ. ಏನು ಮಳೆ ಅಥವಾ ಇತರ ಮಳೆ ಅಥವಾ ಸಮಸ್ಯೆ ಆಗ್ಬೋದು ಅಂಥೇಳಿ ಸೀಟುಗಳನ್ನು ಏನು ಭದ್ರವಾಗಿ ಹಾಕಿರ್ತಕ್ಕಂಥದ್ದು. ಹಾಗೂ ಇಕ್ಕೆಲಗಳನ್ನು ಕೂಡ JCB ಹಾಗೂ ಇತರ ಉಪಕರಣಗಳನ್ನ ಬಳಸಿ ಏನು ಕ್ಲೀನಿಂಗ್ ಕಾರ್ಯ ಕೂಡ ನಡೀತಾ ಇದೆ. ಹೀಗಾಗಿ ಬರುವಂತಹ ಗಜಪಡೆಗಳನ್ನು ಸ್ವಾಗತವನ್ನು ಮಾಡೋದಕ್ಕೆ ಇಲ್ಲಿ ವಾಸ್ತವ್ಯವನ್ನು ಹೂಡೋಕ್ಕೆ ಜಿಲ್ಲಾಡಳಿತ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು.